ಇದು ಜುಲೈ ತಿಂಗಳು ಮಾಸ ಭವಿಷ್ಯ. ಅದರಲ್ಲಿ ಮಕರ ರಾಶಿಯ ಮಾಸ ಭವಿಷ್ಯ. ಮಕರ ರಾಶಿಯವರಿಗೆ ನೋಡಿ, ನಮಗೆ ಗೊತ್ತಿರದ ರೀತಿಯಲ್ಲಿ ಶನಿಯ ದೋಷ ಪರಿಹಾರ ಆಯಿತು, ಗುರುವಿನ ಯೋಗ ಫಲ ಬಂದಾಗಿದೆ. ಜೊತೆಯಲ್ಲಿ ಕಷ್ಟದ ದಿನಗಳೆಲ್ಲವೂ ಸಹ ಮಾಯವಾಗಿ ನಮಗೆ ತೊಂದರೆ ತಾಪತ್ರಗಳು ಕೊಡ್ತಿದ್ದಂಥ ವ್ಯಕ್ತಿಗಳು ಸಹ ನಮಗೆ ಈಗ ಸ್ನೇಹ ಚಾಚ್ತಾ ಇದ್ದಾರೆ. ಒಂದು ರೀತಿಯಾದಂತಹ ಭಯದ ವಾತಾವರಣ ದೂರ ಆಗಿರುವಂತಹ ವಾತಾವರಣ ಖಂಡಿತವಾಗಿದೆ. 7.5 ವರ್ಷಗಳಿಂದಲೂ ಸಹ ಏನೂ ಮಾಡಲಿಕ್ಕಾಗ್ದಲೇ ಇದ್ದಂಥ ವ್ಯಕ್ತಿಗಳು ಈಗ ಏನಾದರೂ ಒಂದು ಮಾಡೋಣ ಅಂತ ಒಂದು ಕೆಲಸ ಕೈಂಕರ್ಯಗಳಲ್ಲಿ ತೊಡಗುವಂತಹ ವಾತಾವರಣ, ಹೈನುಗಾರಿಕೆಯಲ್ಲಿ ಲಾಭದ ವಾತಾವರಣ, ಕೋರ್ಟು ಕಚೇರಿಗಳಲ್ಲಿ ಜಯದ ವಾತಾವರಣ, ದಾಯಾದಿಗಳಲ್ಲಿ ಪ್ರೀತಿ ವಾತ್ಸಲ್ಯದ ವಾತಾವರಣ, ತಂದೆಯ ಜೊತೆಯಲ್ಲಿ ಉತ್ತಮವಾದಂಥ ಒಡನಾಟದ ವಾತಾವರಣ, ಇದೆಲ್ಲವೂ ಸಹ ಸಿಗುವಂಥ ಯೋಗ ಫಲ ಮಕರ ರಾಶಿಯವರಿಗಿರುತ್ತೆ. ಮಕರ ರಾಶಿಗೆ ಗುರುವಿನ ಬಲದಿಂದ ಹಿಡಿದು ಶನಿಯ ಯೋಗ ಬಲದಿಂದ ಹಿಡಿದು ಶುಕ್ರ ಗ್ರಹ ಬುಧ ಗ್ರಹ ಉತ್ತಮವಾಗಿರುವಂಥದ್ದು. ನಾನು ಹೇಳುವಂಥದ್ದು, ಇವರೇನಾದರೂ ರಿಯಲ್ ಎಸ್ಟೇಟ್ ಮಾಡ್ತಿದ್ರೆ ಅಥವಾ ಭೂಮಿ ಮಾರಾಟವನ್ನು ಖರೀದಿ ಮಾಡುವಂತಹ ಏನಾದರೂ ಆ ರೀತಿಯಾದಂಥ ಆಲೋಚನೆಗಳಿದ್ದರೆ ನಿಮಗೆ ಮಾರಾಟದಲ್ಲೂ ನಿಮಗೆ ಲಾಭ ಸಿಗುತ್ತೆ, ಕೊಂಡುಕೊಳ್ಳೋದ್ರಲ್ಲೂ ಸಹ ಅನುಕೂಲವಾಗುತ್ತೆ. ಇಂತಹ ವಾತಾವರಣಗಳು, ಅನುಕೂಲಕರವಾದಂಥ ವಾತಾವರಣಗಳು, ಅದರಲ್ಲೂ ಸಹ ಈ ರಾಶಿಯವರು ಆಧ್ಯಾತ್ಮಿಕವಾದಂಥ ವಿಚಾರದಲ್ಲಿ ಅತ್ಯಂತ ಆಸಕ್ತರಾಗಿರ್ತಾರೆ ಮತ್ತು ತುಂಬ ಅದರ ಬಗ್ಗೆ ಇಷ್ಟಪಟ್ಟು ಕೆಲಸಗಳನ್ನು ಮಾಡ್ತಿರ್ತಾರೆ. ಇವರಿಗೆ ಬಹಳ ಅನುಕೂಲಕರವಾದಂಥ ವಾತಾವರಣಗಳು ಖಂಡಿತವಾಗಿದೆ. ಈ ರಾಶ್ಯಾಧಿಪತಿ ಬಂದು ಶನಿಗ್ರಹ ಆಗಿರ್ತಾರೆ. ಈ ಯೋಗ ಫಲದಲ್ಲಿರುವಂಥ ಶನಿಗ್ರಹನೇ. ಶನಿಯ ಉಪಾಸನೆ, ಪಂಚಮುಖಿ ಹನುಮಂತನ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಇನ್ನೂ ಅನುಕೂಲಕರವಾದಂಥ ವಾತಾವರಣ ಮಕರ ರಾಶಿಯವರಿಗೆ ಸಿಗುತ್ತೆ.